ಈಗ ಮಕ್ಕಳೇ ಬೋರ್ಡ್ ನೋಡಿ, ಗಾಳಿಗೆ ತೂಕ ಇದೆ ಎಂಬುದನ್ನ ಪ್ರಯೋಗದ ಮೂಲಕ ವಿವರಿಸಿ. ನಾವೇನ್ ಮಾಡಬೇಕು? ಗಾಳಿಯು ದ್ರವ್ಯರಾಶಿಯನ್ನ ಹೊಂದಿದೆ, ಗಾಳಿಯು ತೂಕವನ್ನ ಹೊಂದಿದೆ ನೋಡ್ಬೇಕಲ್ಲ. ಏನ್ ಮಾಡ್ಬೇಕು? ಒಂದು ತಕ್ಕಡಿಯನ್ನು ತೆಗೆದುಕೋಬೇಕು. ತಕ್ಕಡಿಯನ್ನು ತೆಗೆದುಕೊಂಡು ಎರಡು ಬಲೂನ ತೆಗೆದುಕೊಂಡು ಎರಡು ಬಲೂನ ಸಮ ತೂಕದಲ್ಲಿ ಗಾಳಿಯನ್ನು ತುಂಬಬೇಕು. ಏನ್ ಮಾಡ್ಬೇಕು? ಸಮ ತೂಕದಲ್ಲಿ ಗಾಳಿಯನ್ನ ತುಂಬಬೇಕು. ನೆಕ್ಸ್ಟ್ ತಕ್ಕಡಿಯನ್ನು ತೂಗಬೇಕು. ತೂಗಿದಾಗ ಎರಡು ಬಲೂನು ಕೂಡ ಸಮ ತೂಕದಲ್ಲಿ ಇರ್ತಾವೆ ಅಲ್ವಾ? ನಂತರ ಏನ್ ಮಾಡೋಣ? ಒಂದು ಬಲೂನಿನ ಗಾಳಿಯನ್ನ ತೆಗೆಯೋಣ. ತೆಗೆದಾಗ ಏನಾಗುತ್ತೆ? ಗಾಳಿ ತುಂಬಿರೋ ಬಲೂನು ತಕ್ಕಡಿಯ ಕೆಳಭಾಗ ಬರುತ್ತಾ ಮೇಲ್ಭಾಗ ಹೋಗುತ್ತಾ? ಕೆಳಭಾಗ ಬರುತ್ತೆ. ಗಾಳಿ ಹೋಗಿರೋ ಬಲೂನು ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಈ ಪ್ರಯೋಗದಿಂದ ಗಾಳಿಯು ತೂಕವನ್ನ ಹೊಂದಿದೆ, ಗಾಳಿಯು ದ್ರವ್ಯರಾಶಿಯನ್ನ ಹೊಂದಿದೆ ಅಂತ ಗೊತ್ತಾಗುತ್ತೆ. ಆಯ್ತಾ? ಮತ್ತೆ